ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತ ಫ್ಯಾಷನ್. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ತಿಳಿಸೋಕ್ಕೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂತಂದರೆ, ಈಗ ನೋಡಿ ಟೈಲರಿಂಗ್ನೊಳಗೆ ಈ ನಾನು ಹೇಳುವಂಥ ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ. ನಾವು ಕಸ್ಟಮರ್ಸ್ನ ಏನಂತಾರೆ, ನಮಗೆ ನಮ್ಮ ಹತ್ರನೇ ಬರಬೇಕು, ಬೇರೆಯವ್ರ ಹತ್ರ ಹೋಗಬಾರ್ದು ಅಂತ ನಾವು ಅವ್ರನ್ನ ಅನ್ಕೋಬೇಕಂದ್ರೆ ನಾವು ಅವ್ರಿಗೆ ಸ್ಟಿಚ್ ಮಾಡಿಕೊಡುವಂಥ ಬ್ಲೌಸ್ಗಳು ಅದೇ ರೀತಿಯಾಗಿರಬೇಕು. ನಿಮ್ಮ ಹತ್ರ ಬಿಟ್ಟರೆ ನಮಗೆ ಬೇರೆ ಹತ್ರ ಸ್ಟಿಚ್ ಮಾಡಿಸ್ಕೊಂಡ್ರೆ ನೀಟಾಗಿ ಬರೋದಿಲ್ಲ ಅನ್ನುವಾಗೆ ನನ್ನ ಹತ್ರ ಇರೋ ಕಸ್ಟಮರ್ಸು ಎಲ್ಲರೂ ಹಾಗೆ ಇದ್ದಾರೆ. ಅವರು ಏನು ಗೊತ್ತಾ, ಈಗ ಕೆಲವೊಂದು ಕಸ್ಟಮರ್ಸ್ ಇರ್ತಾರೆ, ಬೇರೆ ಕಡೆ ಬ್ಲೌಸೆಲ್ಲ ಎಲ್ಲ ಹೊಲಿಸ್ಕೊಂಡು ನಮ್ಮ ಹತ್ರ ಬಂದಿರ್ತಾರೆ. ಇಲ್ಲೆಲ್ಲ ಹೊಲಿಸ್ದೆ, ನನಗೆ ಪರ್ಫೆಕ್ಟ್ ಸ್ಟಿಚಿಂಗ್ ಕೂರ್ತಾಯಿಲ್ಲ, ಫಿಟ್ಟಿಂಗ್ ಕೂರ್ತಾಯಿಲ್ಲ, ಸೊ ನೀವೊಂದು ಸ್ಟಿಚ್ ಮಾಡಿಕೊಡಿ ನೋಡೋಣ, ಕರೆಕ್ಟಾದರೆ ನಂತರ ನಾನು ನಿಮ್ಮಲ್ಲೇ ಬ್ಲೌಸ್ಗಳನ್ನ ತರ್ತೀನಿ ಅಂತ ಹೇಳಿರ್ತಾರೆ. ಸೊ ಆವಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ, ಎಲ್ಲರ ಬ್ಲೌಸ್ ಹೇಗೆ ಹೊಲಿತೀವಿ ಕ್ಯಾಶುವಲಿ ಅದೇ ರೀತಿ ಇದನ್ನು ಮಾಡೋಕ್ಕೆ ಹೋಗಬಾರ್ದು. ಫಸ್ಟ್ ಟೈಮ್ ತಂದು ಕೊಟ್ಟಿರ್ತಾರಲ್ವ, ಸೊ ಆದಷ್ಟು ತುಂಬಾ ಇನ್ನೊಂದು ಸ್ವಲ್ಪ ಜಾಸ್ತಿ ಕೇರಿಂದ ಆದಷ್ಟು ಟೈಮ್ ಸ್ವಲ್ಪ ಜಾಸ್ತಿ ಕೊಟ್ಟು, ನಾವು ನಾರ್ಮಲ್ ಬ್ಲೌಸ್ ಎಲ್ಲದಕ್ಕೂ ಹೇಗೆ ಕೊಡ್ತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ನೀಟಾಗಿ ಫಿನಿಶಿಂಗ್ ಮಾಡಿ ಐರನ್ ಮಾಡಿ ಬ್ಲೌಸ್ನ ರೆಡಿ ಮಾಡಿ ಕೊಡಬೇಕು. ಓಕೆನಾ. ಈಗ ರೆಡಿ ಮಾಡಿ ಕೊಟ್ಟಂಥ ಬ್ಲೌಸು ಅವ್ರಿಗೆ ಪರ್ಫೆಕ್ಟಾಗಿ ಕುತ್ಕೋಬೇಕು. ಸೊ ಆವಾಗ ಅವ್ರು ಏನು ಮಾಡ್ತಾರೆ, ಇವರು ಬ್ಲೌಸ್ನ ನಂದು ತುಂಬಾ ಚೆನ್ನಾಗಿ ಹೊಲಿದಿದ್ದಾರೆ, ಬೇರೆ ಎಲ್ಲೂ ನಮಗೆ ಪರ್ಫೆಕ್ಟ್ ಕೂತಿರಲಿಲ್ಲ ಅಂತ ಅವರೇ ತಾನಾಗೆ ಬರ್ತಾರಲ್ವ. ನಂತರ 1-2-3 ಬ್ಲೌಸ್ ಅದೇ ರೀತಿ ಹೊಲಿದ್ಕೊಟ್ಟು ನಂತರ ನೀವು ನೀವು ಯಾವ ಥರ ಸ್ಟಿಚ್ ಮಾಡಿಕೊಡ್ತೀರಲ್ಲ, ಸೊ ಆ ಥರ ಮಾಡಿಕೊಡ್ತಾ ಇರ್ಬೋದು. ಕೆಲವೊಬ್ಬರಿಗೆ ಏನು ಗೊತ್ತಾ, ಈ ಮನೆಗಳಲ್ಲಿ ಸ್ಟಿಚ್ ಮಾಡ್ತಾರಂದರೆ ಅವರು ಥರಾನ ನೋಡ್ತಾರೆ. ಅವರಿಗೆ ಬ್ಲೌಸ್ಗಳು ರೇಟೂ ಅಷ್ಟು ಕೊಡ್ತೀನಿ, ನಾನು ಇಷ್ಟು ಕೊಡ್ತೀನಿ ಅಂತ ತರಕಾರಿ ವ್ಯಾಪಾರ ಮಾಡ್ದಂಗೆ ಮನೆಯಲ್ಲಿ ಹೊಲಿಯುವಂಥವ್ರಿಗೆ ಅಮೌಂಟು ಕೇಳ್ತಾರೆ. ಅದೇ ಟೇಲರ್ಗಳು ಇರ್ತಾರೆ ಗೊತ್ತಾ, ಬಗ್ಗಲ್ಲ ಫ್ಯಾಷನಾಗಿ ಒಂದು ರೋಡ್ ಸೈಡಲ್ಲಿ ದೊಡ್ಡದು ಬೋರ್ಡ್ ಹಾಕಿ ಅಂಗಡಿ ಇಟ್ಕೊಂಡು ಲೈಟಿಂಗ್ಸ್ ಎಲ್ಲ ಇಟ್ಕೊಂಡು ಒಂಥರ ಎಲ್ಲ ಥರ ಫ್ಯಾನ್ಸಿ ಹಾಕಿರ್ತಾರಲ್ವ. ಸೊ ಅಲ್ಲಿ ಹೋಗ್ತಾರೆ ಅವರು. ನಾವು ಹೊಲಿಯೋವಾಗೆ ಅವರು ಹೊಲಿಯೋದು, ನಾವು ಸ್ಟಿಚ್ ಮಾಡೋಗೆ ಅವರು ಮಾಡೋದು, ನಾವು ಯೂಸ್ ಮಾಡುವಂಥ ದಾರನೇ ಅವ್ರು ಯೂಸ್ ಮಾಡೋದು, ನಾವು ಮಾಡುವಂಥ ಮಿಷಿನೇ ಅವರು ಯೂಸ್ ಮಾಡೋದು. ಬಟ್ ಅವ್ರದ್ದು ಅಂಗಡಿ. ಸೊ ಈ ಅಂಗಡಿ ಅನ್ನೋ ಒಂದು ವಿಷಯಕ್ಕೆ ಅವರು ಕೇಳಿದಷ್ಟು ಅಮೌಂಟ್ ಕೊಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಬರ್ತಾರೆ, ಆಯಿತಾ. ಸೊ ಸ್ಟಿಚ್ ಮಾಡ್ಕೊಂಡು ಬರ್ತಾರೆ. ಕೆಲವೊಬ್ರದ್ದು ಕರೆಕ್ಟ್ ಕೂರುತ್ತೆ, ಕೆಲವೊಬ್ಬರಿಗೆ ಕರೆಕ್ಟೇ ಕೂರಲ್ಲ. ನಮ್ಮಷ್ಟು ಕೂಡ ಬ್ಲೌಸ್ ಅವ್ರದ್ದು ಫಿಟ್ಟಿಂಗ್ ಕೂರ್ತಿರಲ್ಲ, ಲೂಸ್ ಜಾಸ್ತಿ ಟೈಮ್ ನೋಡಿದ್ದೀನಿ ನಾನು, ಲೂಸೇ ಆಗ್ತಿರುತ್ತೆ ಅವ್ರು ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗಳು, ಫಿಟ್ಟಿಂಗ್ ಸರಿ ಇರಲ್ಲ. ಅವರಿಂದ ಏನು ಮಾಡ್ತಾರಂದರೆ ಓವರ್ಲಾಕ್ ಹಾಕ್ಕೊಡ್ತಾರೆ. ನಾವ್ದು ಓವರ್ಲಾಕ್ ಮಿಷಿನ್ ಇಟ್ಕೊಂಡಿರ್ತಾರೆ. ಸೊ ಅದೇ ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ಓವರ್ಲಾಕ್ ಮಿಷಿನ್ ಇರಲ್ಲ. ಸೊ ನಂದು ಕೂಡ ಓವರ್ಲಾಕ್ ಮಿಷಿನ್ ಇಲ್ಲ. ಬಟ್ ನಾನೇನು ಮಾಡ್ತೀನಿ ಗೊತ್ತಾ, ಮಿಷಿನಲ್ಲೇ ಆ ಥರ ಬಟ್ಟೆ ಓಪನ್ ಆಗಬಾರ್ದು ಅಂತ ಓವರ್ಲಾಕಲ್ಲಿ ಮಿಷಿನಲ್ಲೇ ನಾನು ಜಿಗ್ಜ್ಯಾಗ್ ಟೈಪು ಹಾಕ್ಕೊಳ್ತೀನಿ. ಸೊ ಹಿಂಗಾದಾಗ ಅದು ಓವರ್ಲಾಕ್ ಟೈಪನೇ. ಬಟ್ ಅದು ಓವರ್ಲಾಕ್ ಅನ್ನುವಂಥದ್ದು ಬೇರೆನೇ ಅಂದ್ಕೊಳ್ತಾರೆ. ಅದು ಓವರ್ಲಾಕ್ ಯಾಕೆ, ಬಟ್ಟೆ ಅನ್ನುವಂಥದ್ದು ಏನಂತಾರೆ ಎಳೆ ಬಿಡಬಾರ್ದು ಅನ್ನೋ ಸಂಬಂಧ ಓವರ್ಲಾಕ್ ಹಾಕ್ತಾರೆ. ಸೊ ನಾವು ಕೂಡ ಓವರ್ಲಾಕ್ ಇಲ್ಲ ಅನ್ನೋ ಸಲುವಾಗಿ ಮಿಷಿನಲ್ಲಿ ಹಾಕಿಕೊಟ್ಟಿರ್ತೀನಿ ನಾನು ಎಲ್ಲರ ಬ್ಲೌಸಿಗೂ. ಅದಂದರೆ ಇಷ್ಟ ಆಗಲ್ಲ ಕೆಲವೊಬ್ಬರಿಗೆ ಮಾತ್ರ, ಕೆಲವೊಬ್ಬರು ಅದು ಕೂಡ ಬೇಡ ಅಂತಾರೆ. ನನಗೆ ಜಾಸ್ತಿ ಬ್ಲೌಸು ಕಸ್ಟಮರ್ ಇರೋರು, ಕೆಲವೊಬ್ಬರಿಗೆ ಈ ಥರನೂ ಮಾಡಿರ್ತೀನಿ ನಾನು. ಅವರು ಕಿರಿಕಿರಿ ಇರತ್ತಲ್ವ, ನಾವು ಅಲ್ಲಿ ಕೊಟ್ಟರೆ ಓವರ್ಲಾಕ್ ಮಾಡಿಕೊಡ್ತಾರೆ, ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿರ್ತಾರೆ, ಎಲ್ಲ ಮಾಡ್ತಾರೆ ಅಂತ ಹೇಳ್ತಿರ್ತಾರಲ್ವ. ಸೊ ಅಂಥವ್ರಿಗೆ ಏನು ಮಾಡ್ತೀನಿ ನಾನು, ಓವರ್ಲಾಕ್ ಕೂಡ ಹಾಕಿಕೊಟ್ಟಿರ್ತೀನಿ. ಇನ್ನೊಂದು ನನಗೆ ಪ್ಲಸ್ ಪಾಯಿಂಟ್ ಏನಂದರೆ, ಹುಕ್ಸ್ ಮತ್ತು ಗುಂಡಿ ಹಚ್ಚೋದಕ್ಕೆ ನಾನು ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ, ನಾನು ಕೂಡ ಮಾಡಲ್ಲ ಗೊತ್ತಾ. ನೀವು ಯಾರು ಮಾಡ್ತಾರೆ ಅಂತ ಕೇಳ್ಬೋದು. ಹುಕ್ಸ್ ಮತ್ತು ಗುಂಡಿನ ನಮ್ಮ ಅತ್ತೆಯವರು ಹಚ್ಕೊಡ್ತಾರೆ. ಅವರು ಕೆಲಸಕ್ಕೆ ಹೋಗ್ತಾರಲ್ವ, ಕೆಲಸಕ್ಕೆ ಹೋಗಿ ಬಂದ ಮನೆಯಲ್ಲಿ ನನಗೆ ಹುಕ್ಸು ಗುಂಡೇನ ಎಲ್ಲನೂ ಅವರೇ ಹಚ್ಚಿಕೊಡ್ತಾರೆ. ಸೊ ಇದಾಯ್ತಾ. ಅವ್ರಂಕರು ಫಿನಿಶಂಗೆ ನಾನು ಏನು ಮಾರ್ಕ್ ಹಾಕಿಕೊಟ್ಟಿರ್ತೀನಲ್ವ, ಸೊ ಅಲ್ಲೇ ಹಚ್ಚಿರ್ತಾರೆ. ಓಕೆನಾ. ಇನ್ನೊಂದು, ನಾವು ಸ್ಟಿಚ್ ಮಾಡುವಂಥ ಹುಕ್ಸು ಅವು ಏನಂತಾರೆ ಜಂಗ್ ತಿನ್ನೋವರೆಗೂ ಹುಕ್ಸ್ ಕೀಳಲ್ಲ.
ಅದೇ ಟೇಲರ್ಗಳು ಸ್ಟಿಚ್ ಮಾಡಿಕೊಟ್ಟಿರುವಂಥ ಹುಕ್ಸ್ ನೋಡಿಬೇಕಾದ್ರೆ 1-2 ಸಲ ಬೇಡ 3 ಸಲ ಬ್ಲೌಸ್ ಹಾಕಿದರೆ ಹುಕ್ಸ್ ಎಲ್ಲ ಕಿತ್ತು ಮೇಲೆ ಬಂದಿರುತ್ತೆ. ಅಷ್ಟು ಲೂಸಾಗಿ ಹಾಕಿರ್ತಾರೆ, ಹುಕ್ಸ್ ಆಗಲಿ ಗುಂಡೆ ಆಗಲಿ ಅಷ್ಟು ಲೂಸಾಗಿ ಹಾಕಿರ್ತಾರೆ. ಬಟ್ ಅವರು ಟೇಲರ್ ಅಂಗಡಿ ಅಂತ ಕೆಲವೊಂದು ಕಸ್ಟಮರ್ ಏನು ಮಾಡ್ತಾರೆ, ಅವ್ರು ಕೇಳಿದಷ್ಟೇ ಅಮೌಂಟ್ ಕೊಡ್ತಾರೆ. ಅದಾದರೂ ಕೂಡ ಅವ್ರಿಗೆ ಕೇಳಕ್ಕೆ ಹೋಗಂಗಿಲ್ಲ. ಅದೇ ನಮ್ಮದು ಒಂದು ಸ್ವಲ್ಪ ಪ್ರಾಬ್ಲಮ್ ಆದರೆ ಆಯಿತು, ಬರ್ತಾರೆ ಮನೆಗೆ, ಹೆಂಗೆ ಸ್ಟಿಚ್ ಮಾಡಿ ಇಷ್ಟು ಅಮೌಂಟ್ ಕೇಳ್ತಿ, ಹಿಂಗೆ ಮಾಡಿದಿ ಅಂತ ನಿಂದಿರ್ತಾರೆ. ಸೊ ನಾವು ತಡ್ಕೊಳ್ಬೋದು. ಆಮೇಲೆ ಜಾಸ್ತಿ ಮಾತಾಡಕತ್ರ ನಮಗೂ ಏನೂ ಸಹಿಸ್ಕೊಳ್ಳೋಕ್ಕೆ ಆಗಂಗಿಲ್ಲ. ಓಕೆನಾ. ಮತ್ತೊಂದು ಏನು ಗೊತ್ತಾ, ನೀವು ಸ್ಟಿಚ್ ಮಾಡುವಂಥ ಬ್ಲೌಸ್ಗಳನ್ನ ನೀವು ಫಿನಿಶಿಂಗಾಗಿ ಎಲ್ಲ ಹಾಕಿ ಎಲ್ಲ ಇದನ್ನು ಮಾಡಿ ಅವ್ರಿಗೆ ಒಂದು ಸಲ ವೇರ್ ಮಾಡಿಸ್ಬಿಡಿ. ಸುಮ್ಮನೆ ಕಿರಿಕಿರಿ ಇರೋದಿಲ್ಲ. ನಾನು ಜಾಸ್ತಿ ಹಾಗೆ ಮಾಡೋದು, ಮನೇಲೇ ವೇರ್ ಮಾಡಿಸಿನೇ ಅದೆಲ್ಲ ಪರ್ಫೆಕ್ಟ್ ಕುಂತಿದೆ ಅಂದಮೇಲೆ ಅವ್ರನ್ನ ಬ್ಲೌಸನ್ನ ಹೊರಗೆ ಕಳಿಸ್ತೀನಿ. ಆಗ ಹಾಕಿದಾಗ ಏನಾದರೂ ಲೂಸ್ ಆಗಿದ್ದರೆ ಸ್ವಲ್ಪ ಫಿಟ್ ಮಾಡಿಕೊಡ್ತೀನಿ, ಇಲ್ಲ ಫಿಟ್ ಆಗಿದೆ ಅಂದರೆ ಒಂದು ಸ್ಟಿಚ್ ಬಿಚ್ಚಿ ಕೊಡ್ತೀನಿ. ನಮ್ಮ ಮನೆಯಲ್ಲೇ ಹಾಕಿಸಿ ನೋಡಿ ಎಲ್ಲ ಪರ್ಫೆಕ್ಟ್ ಇದೆ ಅಂತಂದಾಗ ಅವರು ಕೂಡ ಬ್ಲೌಸ್ ಕರೆಕ್ಟ್ ಆಗಿದೆ ಅಮ್ಮ ಅಂತ ಬಾಯಲ್ಲಿ ಬರೋವರೆಗೂ ನಾನು ಬ್ಲೌಸ್ನ ಹೊರಗೆ ಕಳಿಸಲ್ಲ ಅವ್ರಿಗೆ ಕೊಟ್ಟು. ಈಗ ಏನು ಮಾಡ್ತಾರೆ ಗೊತ್ತಾ, ಕೆಲವೊಬ್ಬರು ತೊಗೊಂಡು ಹೋಗ್ತಾರೆ, ಬ್ಲೌಸ್ ಕರೆಕ್ಟ್ ಆಗಿರುತ್ತೆ, ಬಟ್ ಎಂತ ಹೊಲ್ದಿವ ನಿಮ್ಮ ಬ್ಲೌಸೇ ಸರಿಯಾಗಿಲ್ಲ, ಮೈಮೇಲೆ ಚೆಂದನೇ ಕೂತಿಲ್ಲ, ಹಾಗಾಗಿದೆ ಹಿಂಗಾಗಿದೆ ಅನ್ನೋಕೆ. ಸೊ ಆವಾಗ ನಾವೇನು ಹೇಳ್ತೀನಿ, ತೊಗೊಂಡು ಬನ್ನಿ ಬ್ಲೌಸು, ನಾನು ಮುಂದೆ ಹಾಕಿ ತೋರಿಸಿ ಆವಾಗ ನೋಡ್ತೀನಿ ಏನಾಗಿದೆ ಅಂತ ನಾನು ಮಾಡಿಕೊಡ್ತೀನಿ ಅಂದರೆ ಬ್ಲೌಸು ತರೋಕ್ಕೂ ತಯಾರಿಲ್ಲ. ಬ್ಲೌಸ್ ತರಂಗೇ ಇಲ್ಲ, ತರ್ತೀನಿ ಅನ್ನೋದು ತರಂಗಿಲ್ಲ. ಮತ್ತೊಮ್ಮೆ ನಾನು ಭೇಟಿಯಾದಾಗ ಮತ್ತು ಅದೇ ಮಾತು ಅದೇ ರಾಗ. ಸೊ ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತ, ಮನೇಲಿ ಬಂದಿರ್ತಾರಲ್ಲ, ಸೊ ಅವ್ರಿಗೆ ಹಾಕಿ ನೋಡಿ ಎಲ್ಲ ಮಾಡಿ ಕರೆಕ್ಟ್ ಆಗಿದೆ ಅಂತ ಕೇಳಿ ಅವ್ರ ಬಾಯಲ್ಲಿ ಅನ್ನೋವರೆಗೂ ನಾನು ಬ್ಲೌಸ್ ಅವ್ರ ಕೈಲಿ ಕೊಟ್ಟು ಕಳಿಸಲ್ಲ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಕಿರಿಕಿರಿ ಮಾಡಿ ಅಮೌಂಟ್ನ ಅರ್ಧ ಮಾಡಿಸೋದು ಅವ್ರದ್ದು. ಒಬ್ರೊಬ್ರದ್ದು ನಾನು ಎಲ್ಲರದ್ದು ಹೇಳ್ತಿಲ್ಲ, ಒಬ್ರೊಬ್ರದ್ದು ಇಂಟೆನ್ಷಿಯರ್ ಆಗುತ್ತೆ. ಕರೆಕ್ಟ್ ಆಗಿಲ್ಲ ಅರ್ಧ ಕೊಡ್ತೀನಿ ಅಷ್ಟೇ, ನಾನು ಇಷ್ಟೇ ಕೊಡ್ತೀನಿ, ನಾನು ಅಷ್ಟು ಕೊಡಲ್ಲ ಅಂತ ಕೆಲವೊಬ್ಬರು ಹೇಳ್ತಿರ್ತಾರೆ. ಅಂಥ ಕಸ್ಟಮರ್ಸು ಇರ್ತಾರೆ, ನಾನು ಎಲ್ಲ ಕಸ್ಟಮರ್ಸ್ಗೆ ಅಂತ ಹೇಳ್ತಿಲ್ಲ. ಸೊ ಅಂಥ ಕಸ್ಟಮರ್ಸು ಇರ್ತಾರೆ. ಸೊ ಹಾಗಾಗಿ ಆದಷ್ಟು ನೀವೇನು ಮಾಡಿ ಅಂದರೆ, ಈಗ ಹೊಸದಾಗಿ ನಿಮಗೆ ಬಟ್ಟೆನ ನಾನು ಕೊಟ್ಟಿರ್ತಾರಲ್ಲ, ಸೊ ಅವ್ರದ್ದು ಎಲ್ಲಕ್ಕಿಂತ ಆದಷ್ಟು ಸ್ವಲ್ಪ ಜಾಸ್ತಿ ಕೇರ್ ಮಾಡಿ ಅವ್ರದ್ದು ಸ್ಟಿಚ್ ಮಾಡಿಕೊಡಿ. ಆಗ ಅವ್ರದ್ದು ಒಂದು 4-5 ಬ್ಲೌಸ್ ಹೊಲಿದ್ರೆ ಅವರು ನಿಮಗೆ ಗಿರಾಕಿ ಕೂತ್ಬಿಡ್ತಾರೆ. ಗಿರಾಕಿ ನಿಮಗೇನ ಆಗಿಬಿಡ್ತಾರೆ. ಆಮೇಲೆ ನೀವು ಅಷ್ಟು ಟೈಮ್ ವೇಸ್ಟ್ ಮಾಡೋ ಹಾಗೆಲ್ಲ ನೀವು ಹೊಲಿದುಕೊಂಡಂಥ ಬ್ಲೌಸ್ಗಳು ಅವ್ರಿಗೆ ಪರ್ಫೆಕ್ಟ್ ಆಗುತ್ತೆ. ಈ ಟೇಲರ್ಗಳು ಅಂಗಡಿಯಲ್ಲಿ ಇಟ್ಟವ್ರಿಗೆ ಮನೇಲಿ ಸ್ಟಿಚ್ ಮಾಡೋರಿಗೆ ಏನು ಡಿಫ್ರೆನ್ಸ್ ಇಲ್ಲ. ನಾವು ಸ್ಟಿಚ್ ಮಾಡೋದೇ ಅವರು ಮಾಡೋದು, ನಮ್ಮಕ್ಕಿಂತ ಫಿಟ್ಟಿಂಗ್ ಅವ್ರದ್ದು ಅಷ್ಟು ಕೂರಲ್ಲ. ಯಾಕಂತ ಹೇಳಿ ನಾವು ಈಗ ಕಲ್ತೇ ನಾವು ಬೇರೆಯವ್ರದ್ದು ಬ್ಲೌಸ್ ಹಿಡಿತಿರ್ತೀವಿ, ಹಾಗೇನು ನಾವು ಕಲೀಲಾರ್ದೆ ಹಿಡಿದಿರಲ್ಲ. ಅಂದಮೇಲೆ ನಾವು ಕೂಡ ಟೇಲರ್ಗಳೇ, ಬಟ್ ನಾವು ಮನೇಲಿ ಮಾಡ್ತಿರ್ತೀವಿ ಅನ್ನೋದು ಒಂದೇ ಕಾರಣಕ್ಕೆ ನಮಗೆ ಏನು ಮಾಡ್ತಾರೆ, ಅಲ್ಲಿ ಟೇಲರ್ಗಳಿಗೆ ಅಂಗಡಿಗೆ ಜಾಸ್ತಿ ಅಮೌಂಟ್ ಕೊಡ್ತಾರೆ, ನಮ್ಮ ಹತ್ರ ಬಂದು ಕಡಿಮೆ ಅಮೌಂಟ್ ಕೊಡ್ತಾರೆ. ಬೇಕಾದರೆ ನಾನು ವೀಡಿಯೋಸ್ ನೋಡಿ, ನಾನು ನನ್ನ ಬ್ಲೌಸ್ ನಮ್ಮ ಊರಲ್ಲಿ ಹಳ್ಳಿ ಕಡೆ ಯಾವ್ಯಾವ ಬ್ಲೌಸಿಗೆ ಎಷ್ಟೆಷ್ಟು ತೊಗೋತೀವಿ ಅಂತ ನಾನು ಒಂದು ವೀಡಿಯೋದಲ್ಲಿ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಬೇಕಾದರೆ ನೋಡಿ, ನಾನು ಲಾಸ್ಟಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ನಮ್ಮ ಕಡೆ ಟೇಲರ್ ಅಂಗಡಿಯಲ್ಲೇ ಇದೆ, ನಮಗಿನ್ನ ಡಬಲ್ ಅಲ್ಲಿದೆ. ಬಟ್ ನಮ್ಮ ಮನೇಲಿ ಅಂದರೆ ಎಷ್ಟು ರೇಟ್ ಕಡಿಮೆ ಕೊಡ್ತಾರಂತ ಅದರಲ್ಲಿ ಎಲ್ಲ ನಾನು ತೋರಿಸಿದ್ದೀನಿ. ಸೊ ವಿಡಿಯೋ ನೋಡಿ, ಅದನ್ನು ನಿಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ಮಾಡಿ, ಇದೊಂದು ನನ್ನ ಏನಂತಾರೆ ಅನುಭವದ ಮಾತು. ಯಾಕಂದರೆ ನನಗೂ ಕೂಡ ಬೇರೆ ಬೇರೆ ಊರಿಂದ ಬೇರೆ ಬೇರೆ ಬ್ಲೌಸಸ್ಗಳು ಬರುತ್ತೆ. ಅವನ್ನೆಲ್ಲ ನಾನು ಮೊದಲು ಕೊಟ್ಟಾಗ ಒಂದು 4-5 ಬ್ಲೌಸ್ ತುಂಬ ಕೇರ್ ತೊಗೋತೀನಿ ನಾನು. ಅವ್ರದ್ದು ಪರ್ಫೆಕ್ಟ್ ಆಗಿದೆ, ನನಗೆ ಅವ್ರು ಕೂತಿದ್ದಾರೆ ಕಸ್ಟಮರ್ಸು ಅಂದಾಗ ಆ ನಂತರ ನಾನು ಹೆಂಗೆ ಸ್ಟಿಚ್ ಮಾಡಿದ್ರು ಕರೆಕ್ಟ್ ಕೂರುತ್ತೆ. ಬಟ್ ಫಸ್ಟು ಕೊಟ್ಟದ್ದು ಅಂದಾಗ ಅಷ್ಟು ಕೇರ್ಲೆಸ್ಸಿಂದ ಸ್ಟಿಚ್ ಮಾಡಬಾರ್ದು. ಸೊ ಹಾಗಾಗಿ ಹೇಳ್ತೀನಿ, ಆ ಕಸ್ಟಮರ್ ನಿಮಗೆ ಕೂರೋವರೆಗೂ ಆದಷ್ಟು ನೋಡಿ ನೀಟಾಗಿ ಸ್ಟಿಚ್ ಮಾಡಿಕೊಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.